ಅಧಿಕಾರಿಗಳು ನೆನ್ನೆ ರಾತ್ರಿ ಮಲ್ಕೋಬೇಕಾದ್ರೆ ಬೆಳಗ್ಗೆ ಹಿಂಗಾಗುತ್ತೆ ಅಂತ ಅವರಂತೂ ಅನ್ಕೊಂಡ್ರೆ ಚಾನ್ಸೇ ಇಲ್ಲ. ಯಾಕೆಂದ್ರೆ ಬೆಳಗ್ಗೆ ಅವರು ಬಾಗಿಲು ತೆಗೆದ ತಕ್ಷಣ ಬಾಗಿಲಲ್ಲಿ ನಿಂತಿದ್ದು ACB ಅಧಿಕಾರಿಗಳು. ಇದೀಗ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ಬೆಳಗ್ಗೆ ರಾಜ್ಯದ ಹಲವಾರು ಕಡೆ ACB ರೇಡ್, 30ಕ್ಕೂ ಹೆಚ್ಚು ಕಡೆ ಏಕಕಾಲದಲ್ಲಿ ಆಂಟಿ ಕರಪ್ಷನ್ ಬ್ಯೂರೋ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಬ್ರೇಕಿಂಗ್ ನ್ಯೂಸ್. ಇವತ್ತು ಬೆಳಗ್ಗೆ ಎದ್ದವ್ರಿಗೆ ಅದು ಗುಡ್ ಮಾರ್ನಿಂಗ್ ಆಗಿರಲಿಲ್ಲ. ಬಿಕಾಸ್ ಈ ಎಲ್ಲ ಅಧಿಕಾರಿಗಳು ಅವ್ರ ಮನೆ ಮುಂದೆ ಇದ್ರು. 7 ಸರ್ಕಾರಿ ಅಧಿಕಾರಿಗಳಿಗೆ ACB ಬಿಗ್ ಶಾಕ್ ಕೊಟ್ಟಿದ್ದಾರೆ. ಬೆಂಗಳೂರು ನಗರ, ಬಳ್ಳಾರಿ, ಕೋಲಾರ, ಧಾರವಾಡ, ದಕ್ಷಿಣ ಕನ್ನಡ, ಚಿತ್ರದುರ್ಗ ಮತ್ತು ಬೀದರ್ ಎಲ್ಲ ಕಡೆ 7 ಅಧಿಕಾರಿಗಳಿಗೆ ಸೇರಿದಂತಹ 30 ಕಡೆಗಳಲ್ಲಿ ಏಕಕಾಲದಲ್ಲಿ ದಾಳಿ ಮತ್ತು ಶೋಧ ನಡೀತಾ ಇದೆ. ಬೆಂಗಳೂರಿನ ಡಿ ಪಾಂಡುರಂಗ ಗರಗ್ ಮನೆ ಶೋಧ. ಸಹಕಾರ ಸಂಘಗಳ ಜಂಟಿ ನಿಬಂಧಕರವರು ಪಾಂಡುರಂಗ, ವಿಜಯನಗರದ ಮನೆ, ಕಚೇರಿ, ಚಿತ್ರದುರ್ಗದ ಮನೆಯಲ್ಲೂ ಕೂಡ ಶೋಧ ನಡೀತಾ ಇದೆ. ಇನ್ನು ಹುಬ್ಬಳ್ಳಿ ಸಣ್ಣ ನೀರಾವರಿ ಎಂಜಿನಿಯರ್ ಮನೆ ರೇಡ್. ಎಂಜಿನಿಯರ್ ದೇವರಾಜ್ ಶಿಗ್ಗಾವಿ ಅಂತ ಅವರ ಹೆಸರು. ಮನೆ ರೇಡ್. ಯಶವಂತಪುರದಲ್ಲಿ ಫ್ಲಾಟ್ ಇದೆ, ಅಲ್ಲೂ ಕೂಡ ದಾಖಲೆ ಶೋಧ ನಡೀತಾ ಇದೆ. ಕೋಲಾರದ ಡಿಸ್ಟ್ರಿಕ್ಟ್ ಹೆಲ್ತ್ ಆಫೀಸರ್ ಡಾಕ್ಟರ್ ವಿಜಯ್ ಕುಮಾರ್, ಅವ್ರಿಗೂ ಶಾಕು. ಮುಳಬಾಗಿಲಿನ ಮನೆ ಇದೆ, ಖಾಸಗಿ ಆಸ್ಪತ್ರೆ ಮೇಲೆ ರೇಡ್ ಆಯಿತು. ಬೆಂಗಳೂರಿನ ಫ್ಲಾಟ್ ಇದೆ, ACB ಇಂದ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಇನ್ನು ಚಿತ್ರದುರ್ಗದಲ್ಲಿ ACB ಅಧಿಕಾರಿಗಳು ದಾಳಿ ಮಾಡಿದ್ದು ACF ಶ್ರೀನಿವಾಸ್ ಅವರ ಮನೆ ಮೇಲೆ ACB ರೇಡ್ ಮಾಡಿದ್ರು. ಧಾರವಾಡ ಅರಣ್ಯ ಇಲಾಖೆಯ ACF ಅವರು. ಇನ್ನು ಮಂಗಳೂರಿನಲ್ಲಿ ಪಾಲಿಕೆ ಟೌನ್ ಪ್ಲಾನಿಂಗ್ ಆಫೀಸರ್, ಅವ್ರಿಗೂ ಕೂಡ ಶಾಕ್ ಕೊಟ್ಟರು. TPO ಜಯರಾಜ್ ಮನೆ ಮೇಲೆ ದಾಳಿ ಮಾಡಿದ್ರು. ಅವರ ಮನೆ ಮತ್ತು ತಂದೆ ಮನೆಗೆ ದಾಳಿ ಮಾಡಿದ್ರು. ವಿಮ್ಸ್ ಮಾಜಿ ನಿರ್ದೇಶಕ ಶ್ರೀನಿವಾಸ್ಗೂ ಕೂಡ ಶಾಕ್ ಕೊಟ್ಟರು. ಬಳ್ಳಾರಿ ನಾಗಪ್ಪ ಕಾಲೋನಿಯಲ್ಲಿ ಮನೆ ಇದೆ ಮತ್ತು ಎಲ್ಲ ಕಡೆ ಏಕಕಾಲದಲ್ಲಿ ರೇಡ್ ಮಾಡಿದ್ದಾರೆ ಆಂಟಿ ಕರಪ್ಷನ್ ಬ್ಯೂರೋ ಅಧಿಕಾರಿಗಳು. ಕೋಲಾರದ DHO ಡಿಸ್ಟ್ರಿಕ್ಟ್ ಹೆಲ್ತ್ ಆಫೀಸರ್ ಡಾಕ್ಟರ್ ವಿಜಯ್ ಕುಮಾರ್ಗೂ ಕೂಡ ಶಾಕ್ ಕೊಟ್ಟಿದ್ದಾರೆ. ಮುಳುಬಾಗಿಲಿನಲ್ಲಿರುವಂತಹ ಅವರ ಮನೆ ಮತ್ತು ಆಸ್ಪತ್ರೆ ಮೇಲೆ ರೇಡ್. ಬ್ರೇಕಿಂಗ್ ನ್ಯೂಸ್. ಕೋಲಾರದ ಡಿಸ್ಟ್ರಿಕ್ಟ್ ಹೆಲ್ತ್ ಆಫೀಸರ್ ಡಾಕ್ಟರ್ ವಿಜಯ್ ಕುಮಾರ್ ಅವ್ರಿಗೂ ಕೂಡ ಶಾಕ್ ಕೊಟ್ಟರು. ಮುಳುಬಾಗಿಲಿನ ಅವ್ರ ಮನೆ ಇದೆ, ಅವ್ರ ಪ್ರೈವೇಟ್ ಆಸ್ಪತ್ರೆ ಕೂಡ ಇದೆ, ಬೆಂಗಳೂರಿನ ಅವ್ರದ್ದೊಂದು ಫ್ಲಾಟ್ ಕೂಡ ಇದೆ. ಎಲ್ಲ ಕಡೆ ಕೂಡ ಇದೀಗ ACB ಅವರು ರೇಡ್ ಮಾಡಿ ಪರಿಶೀಲನೆ ಮಾಡ್ತಿದ್ದಾರೆ. 3 ದೃಶ್ಯ: ಬೆಂಗಳೂರು, ಕೋಲಾರ ಮತ್ತು ಹುಬ್ಬಳ್ಳಿ, ಜೊತೆಗೆ 7 ಸಿಟಿಗಳು. ಅಫ್ಕೋರ್ಸ್ ಎಲ್ಲ ಕಡೆ ಏಕಕಾಲದಲ್ಲಿ ದಾಳಿ ಮಾಡಿ ಇದೀಗ ACB ಅಧಿಕಾರಿಗಳು ಶಾಕ್ ಕೊಟ್ಟಿದ್ದಾರೆ, ಎನ್ಕ್ವೈರಿ ಮಾಡ್ತಿದ್ದಾರೆ. ಬೆಂಗಳೂರು ನಗರ, ಬಳ್ಳಾರಿ, ಕೋಲಾರ, ಧಾರವಾಡ, ದಕ್ಷಿಣ ಕನ್ನಡ, ಚಿತ್ರದುರ್ಗ, ಬೀದರ್ ಎಲ್ಲ ವಿಜುವಲ್ಸ್ಗಳನ್ನ ಪ್ಲೇ ಮಾಡ್ತಾ ಇದ್ದೀವಿ. ಬೆಂಗಳೂರಿನವ್ರು ಯಾರಪ್ಪ ಅಂದರೆ ಪಾಂಡುರಂಗ ಗರಗ್ ಅಂತ ಅವರ ಹೆಸರು. ಸಹಕಾರ ಸಂಘಗಳ ಜಂಟಿ ನಿಬಂಧಕರವರು. ಅವರ ಮನೆ ಮೇಲೆ ರೇಡ್ ಆಯಿತು. ಇನ್ನು ಹುಬ್ಬಳ್ಳಿ ಬಲಭಾಗದಲ್ಲಿ ನೋಡ್ತಿದ್ದಾರಲ್ಲ, ಸಣ್ಣ ನೀರಾವರಿ ಇಂಜಿನಿಯರ್ ಅವರು. ಅವರ ಹೆಸರು ದೇವರಾಜ್ ಶಿಗ್ಗಾವಿ ಅಂತ. ಅವ್ರ ಮನೆ ಅಲ್ಲಿ ಯಶವಂತಪುರದಲ್ಲಿ ಅವ್ರದ್ದೊಂದು ಫ್ಲಾಟ್ ಕೂಡ ಇದೆ, ಅಲ್ಲೂ ಕೂಡ ರೇಡ್ ಆಯಿತು. ಕೋಲಾರದಲ್ಲಿ ಡಿಸ್ಟ್ರಿಕ್ಟ್ ಹೆಲ್ತ್ ಆಫೀಸರ್ ಡಾಕ್ಟರ್ ವಿಜಯ್ ಕುಮಾರ್, ಮಧ್ಯಭಾಗದಲ್ಲಿ ನೋಡ್ತಿರೋರು. ಮುಳುಬಾಗಿಲಿನವರು ಮನೆ ನೋಡ್ತಿದ್ದೀರಿ, ಪ್ಲಸ್ ಅವ್ರದ್ದೊಂದು ಪ್ರೈವೇಟ್ ಆಸ್ಪತ್ರೆ ಕೂಡ ಇದೆ, ಹಾಸ್ಪಿಟಲ್, ಅಲ್ಲೂ ಕೂಡ ರೇಡ್ ಆಗಿದೆ. ಅವ್ರದ್ದು ಬೆಂಗಳೂರಲ್ಲಿ ಒಂದು ಫ್ಲಾಟ್ ಇದೆ, ಅಲ್ಲೂ ಕೂಡ ರೇಡ್ ಆಗಿದೆ. ಸೊ ಏಕಕಾಲದಲ್ಲಿ ಎಲ್ಲ ಕಡೆ ಕೂಡ. ಇನ್ನು ಚಿತ್ರದುರ್ಗ, ಅಲ್ಲೂ ಕೂಡ ರೇಡ್ ಆಯಿತು. ಅಲ್ಲಿ ಅರಣ್ಯ ಇಲಾಖೆಗೆ ಸಂಬಂಧಪಟ್ಟಾಗೆ ಧಾರವಾಡದ ಅರಣ್ಯ ಇಲಾಖೆಯ ACF ಅವರ ಹೆಸರು ಶ್ರೀನಿವಾಸ್ ಅಂತ ಮಧ್ಯಭಾಗದಲ್ಲಿ ನೋಡ್ತಾ ಇದ್ದೀರಾ. ಚಿತ್ರದುರ್ಗ ಅವ್ರ ಮನೆ ಮೇಲೆ ಎಲ್ಲ ಕಡೆ ದಾಳಿಯಾಗಿದೆ. ಇನ್ನು ಮಂಗಳೂರು, ಅಲ್ಲೂ ಕೂಡ ಟೌನ್ ಪ್ಲಾನಿಂಗ್ ಆಫೀಸರ್, ಅಲ್ಲೂ ಶಾಕ್ ಕೊಟ್ಟಿದ್ದಾರೆ. ಅವರ ಹೆಸರು ಜಯರಾಜ್ ಅಂತ, ಮಂಗಳೂರು. ಅಲ್ಲೂ ಕೂಡ ಅವ್ರ ಮನೆ, ಅವ್ರ ತಂದೆ ಮೇಲೆ ಎಲ್ಲ ಕಡೆ ದಾಳಿಯಾಗಿದೆ. ವಿಮ್ಸ್ನ ಮಾಜಿ ನಿರ್ದೇಶಕ ಶ್ರೀನಿವಾಸ್ಗೂ ಬಲಭಾಗದಲ್ಲಿ ನೋಡ್ತಿರೋದು ವಿಮ್ಸ್ನ ಮಾಜಿ ನಿರ್ದೇಶಕ ನಾಗಪ್ಪ ಕಾಲೋನಿಯಲ್ಲಿದೆ, ಬಳ್ಳಾರಿ. ಅಲ್ಲೂ ಕೂಡ ಮನೆ ಇದೆ. ಸದ್ಯ ಅವರು ಕೊಪ್ಪಳದ ಔಷಧ ವಿಭಾಗದ HOD ಆಗಿದ್ದಾರೆ. ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ಮಂಜು ಕ್ರೈಮ್ ಬ್ಯೂರೋಯಿಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ವೆರಿ ಗುಡ್ ಮಾರ್ನಿಂಗ್ ಮಂಜು. ಇವತ್ತು ಇವರೆಲ್ಲರಿಗೂ ಕೂಡ ACBಗಳು ದೊಡ್ಡ ಮಟ್ಟದಲ್ಲಿ ಶಾಕ್ ಕೊಟ್ಟಿದ್ದಾರೆ. ಬಟ್ ನನ್ನ ಪ್ರಶ್ನೆ, ಈಗ ದಾಖಲೆಗಳು, ಅವ್ರ ಮನೆಯಲ್ಲಿ ಅಕ್ರಮವಾಗಿ ಆಸ್ತಿ ಸಂಪಾದನೆ ಮಾಡಿದ್ದು, ಅದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆಯಾ?
ಖಂಡಿತ ಹರೀಶ್, ಅಕ್ರಮವಾಗಿ ಆಸ್ತಿಯನ್ನ ಸಂಪಾದನೆ ಮಾಡಿದ್ದಾರೆ ಅನ್ನುವಂಥ ಒಂದು ದೂರಿನ ಅನ್ವಯವಾಗಿ ಇವತ್ತು 7 ಅಧಿಕಾರಿಗಳ ಒಟ್ಟು 30 ಕಡೆಗಳಲ್ಲಿ ರಾಜ್ಯಾದ್ಯಂತ ಎಸಿಬಿ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ. ಅದರಲ್ಲೂ ಕೂಡ ಅಷ್ಟೇ ಬೆಂಗಳೂರಿನಲ್ಲಿ ಸಹಕಾರ ಸಂಘಗಳ ಒಂದು ಜಂಟಿ ನಿಬಂಧಕರಾಗಿರುವಂತಹ ಪಾಂಡುರಂಗ ಗರ್ಗ, ಇಲ್ಲಿ ನೀವೇನು ಮನೆ ನೋಡ್ತಾ ಇದ್ರೆ ಇದು ವಿಜಯನಗರದ RPC ಲೇಔಟ್ ನಲ್ಲಿರುವಂತಹದ್ದು. ಇದೇ ಒಂದು ವಿಜಯನಗರದಲ್ಲಿರುವಂತಹ ಪಾಂಡುರಂಗ ಗರ್ಗ ಅವರ ಮನೆ ಮೇಲೆ ಮುಂಜಾನೆ ಸುಮಾರು 6 ಗಂಟೆ ವೇಳೆಗೆ ಎಸಿಬಿಯ ಅಧಿಕಾರಿಗಳು ಬಂದು ಮನೆಯನ್ನ ರೈಡ್ ಮಾಡ್ತಾರೆ. ಸದ್ಯಕ್ಕೆ ಏನಿಲ್ಲಿ 3 ಫ್ಲೋರ್ಗಳ ಮನೆ ಕಾಣ್ತಿದೆ. ಒಂದು 3 ಫ್ಲೋರ್ಗಳಲ್ಲಿ ಕೂಡ ಅಷ್ಟೇ ಎಸಿಬಿಯ ಅಧಿಕಾರಿಗಳು ಮನೆಯನ್ನ ಪರಿಶೀಲನೆಯನ್ನ ಮಾಡ್ತಿದ್ದಾರೆ. ಪ್ರಮುಖವಾಗಿ ಈಗಾಗಲೇ ನಾವು ವಿಜುವಲ್ ಅಲ್ಲಿ ಕೂಡ ಅಷ್ಟೇ ಗಮನಿಸಿದ್ವಿ, ಮನೆಯ ಒಳಭಾಗದಲ್ಲಿರುವಂತಹ ಕೆಲವೊಂದಷ್ಟು ಚಿನ್ನಾಭರಣ ಆಗಿರ್ಬೋದು, ಒಂದಷ್ಟು ಹಣ ಆಗಿರ್ಬೋದು ಮತ್ತು ಕೆಲವೊಂದಷ್ಟು ದಾಖಲೆಗಳ ಪತ್ರಗಳನ್ನು ಕೂಡ ಅಷ್ಟೇ ಎಸಿಬಿಯ ಅಧಿಕಾರಿಗಳು ಪರಿಶೀಲನೆಯನ್ನ ತೊಡಗಿದ್ದಾರೆ. ಜೊತೆಗೆ ಪ್ರಮುಖವಾಗಿ ಒಂದು ದೂರು ಬಂದಿರುವಂತಹದ್ದು, ಈ ಒಂದು ಸಹಕಾರ ಒಂದು ಸಂಘಗಳ ಒಂದು ನಿಬಂಧಕನಾಗಿ ಕೆಲಸ ಮಾಡ್ತಿದ್ದಂಥ ವೇಳೆಯಲ್ಲಿ ಒಂದಷ್ಟು ಅಕ್ರಮವಾಗಿ ಆಸ್ತಿಯನ್ನು ಸಂಪಾದನೆ ಮಾಡಿರುವಂಥ ಒಂದು ಆರೋಪ ಕೂಡ ಅಷ್ಟೇ ಇವರ ಮೇಲಿತ್ತು. ಆ ನಿಟ್ಟಿನಲ್ಲಿ ಈಗಾಗಲೇ ಒಂದು ಮನೆಯ ಮೇಲೆ ಅಧಿಕಾರಿಗಳನ್ನು ದಾಳಿ ಮಾಡ್ತಿದ್ದಾರೆ. ನೀವು ಇನ್ನೊಂದು ದೃಶ್ಯದಲ್ಲಿ ಕೂಡ ನೀವು ನೋಡ್ತಾ ಇರ್ಬೋದು, ಪ್ರತಿಯೊಂದು ವಿಜುವಲ್ ಅನ್ನು ಕೂಡ ಅಷ್ಟೇ ನಾವು ತೋರಿಸ್ತಾ ಇದ್ದೀವಿ. ಮನೆಯ ಮುಂಭಾಗದಲ್ಲಿ ನೋಡ್ತಾ ಇರ್ಬೋದು, ಅಧಿಕಾರಿಗಳು ಈಗಾಗಲೇ ಹೋಗಿದ್ದಾರೆ. ಜೊತೆಗೆ ನೀವು ಸುಮಾರು 7-8 ಜನ ಅಧಿಕಾರಿಗಳ ತಂಡದಿಂದ ಒಟ್ಟು 3 ಫ್ಲೋರ್ಗಳಲ್ಲಿ ಕೂಡ ಅಷ್ಟೇ ಈಗಾಗಲೇ ಪರಿಶೀಲನಾ ಕಾರ್ಯ ನಡೆತಿದ್ದಾರೆ. ನೀವು ನೋಡ್ತಾ ಇರ್ಬೋದು, ಇವಾಗ ಯಾವಾಗ ಕ್ಯಾಮ್ರಾ ಕಂಡಿದ್ರು, ಕ್ಯಾಮ್ರಾ ಕಂಡಂತ ತಕ್ಷಣವೇ ಮನೆಯ ಬಾಗಿಲನ್ನು ಹಾಕುವಂತ ಒಂದು ಕೆಲಸವನ್ನು ಕೂಡ ಅಷ್ಟೇ ಮನೆಯ ಒಳಭಾಗದಲ್ಲಿ ಆಗ್ತಿದೆ. ಯಾಕಂದ್ರೆ ಅಧಿಕಾರಿಗಳು ಮುಂಜಾನೆ 6 ಗಂಟೆಗೆ ಬಂದಂತಹ ವೇಳೆಯಲ್ಲಿ ಮನೆಯಲ್ಲಿದ್ದಂತಹ ಎಲ್ಲರೂ ಕೂಡ ಅಷ್ಟೇ ಈಗಾಗಲೇ ಪರಿಶೀಲನೆ ಮಾಡ್ತಾರೆ. ಜೊತೆಗೆ ಮನೆಯಿಂದ ಯಾರೊಬ್ಬರನ್ನು ಕೂಡ ಅಷ್ಟೇ ಹೊರಗಡೆ ಕಳಿಸುವಂತಹ ಕೆಲಸವನ್ನು ಕೂಡ ಅಧಿಕಾರಿಗಳು ಮಾಡ್ತಿಲ್ಲ. ಯಾಕಂದ್ರೆ ಮನೆಯಲ್ಲಿರುವಂತಹ ಪ್ರತಿಯೊಂದನ್ನು ಕೂಡ ಅಷ್ಟೇ ಈಗಾಗಲೇ ಪರಿಶೀಲನೆಯನ್ನ ಮಾಡ್ತಿದ್ರೆ. ಜೊತೆಗೆ ಇನ್ನೊಂದು ಕೂಡ ನೀವು ನೋಡ್ತಾ ಇರ್ಬೋದು, ಈಗಾಗಲೇ ಅಧಿಕಾರಿಗಳು ಪ್ರಿಂಟರ್ ಅನ್ನು ಕೂಡ ಅಷ್ಟೇ ತರುವಂತ ಒಂದು ಕೆಲಸವನ್ನು ಮಾಡ್ತಿದ್ದಾರೆ. ಯಾಕಂದ್ರೆ ಈಗಾಗಲೇ ಮನೆಯಲ್ಲಿ ಏನೆಲ್ಲ ಸಿಕ್ಕಿದೆ ಅದೆಲ್ಲವನ್ನು ಕೂಡ ಅಷ್ಟೇ ಅಲ್ಲಿಯೇ ಒಂದು ಸ್ಟೇಟ್ಮೆಂಟ್ ಅನ್ನ ಮಾಡ್ಕೊಂತಾರೆ. ಆ ಒಂದು ಸ್ಟೇಟ್ಮೆಂಟ್ ಮಾಡ್ಕೊಳ್ಳುವಂತಹ ವೇಳೆಯಲ್ಲಿ ಎಲ್ಲವನ್ನು ಕೂಡ ಅಷ್ಟೇ ಈ ಒಂದು ರೆಕಾರ್ಡ್ ರೀತಿಯಲ್ಲಿ ಎಲ್ಲವನ್ನು ಕೂಡ ಮಾಡ್ಕೊಂತಾರೆ. ಆ ಒಂದು ಕಾರಣಕ್ಕೋಸ್ಕರ ಒಂದು ಪ್ರಿಂಟರ್ ಅನ್ನು ತರುವಂತ ಒಂದು ಕೆಲಸವನ್ನು ಕೂಡ ಈಗಾಗಲೇ ಎಸಿಬಿ ಅಧಿಕಾರಿಗಳು ಮಾಡ್ತಿರುವಂತಹದ್ದು. ಸದ್ಯಕ್ಕೆ ಈಗಾಗಲೇ ಮುಂಜಾನೆ 6 ಗಂಟೆಯಿಂದಲೂ ಕೂಡ ಅಷ್ಟೇ ಎಸಿಬಿಯ 8 ಜನ ಅಧಿಕಾರಿಗಳ ತಂಡದಿಂದ ಪಾಂಡುರಂಗ ಗರ್ಗ ಅವರ ನಿವಾಸದ ಮೇಲೆ ಪರಿಶೀಲನೆ ಮಾಡಿ ಸದ್ಯಕ್ಕೆ ದಾಖಲೆಗಳನ್ನು ಕೂಡ ಈಗಾಗಲೇ ಪರಿಶೀಲನಾ ಕಾರ್ಯದಲ್ಲಿ ತೊಡಗಿದೆ. ಜೊತೆಗೆ ಈಗ ಬಂದಿರುವಂತಹ ಇನ್ಫಾರ್ಮೇಶನ್ ಪ್ರಕಾರವಾಗಿ ಮನೆಯಲ್ಲಿದ್ದಂತಹ ಒಂದಷ್ಟು ಚಿನ್ನಾಭರಣ ಮತ್ತು ಇವರಿಗೆ ಸಂಬಂಧಿಸಿದಂತೆ, ಯಾಕಂದ್ರೆ ಬೆಂಗಳೂರಿನಲ್ಲಿ ಇದೇ ಒಂದು ಪಾಂಡುರಂಗ ಗರ್ಗ ಅವರಿಗೆ ಸೇರಿರುವಂತಹ ಜಯನಗರದಲ್ಲಿ ಒಂದು ಕೂಡ ನಿವಾಸವಿದೆ ಮತ್ತು ಈಗಾಗಲೇ ಮಲ್ಲೇಶ್ವರಂನಲ್ಲಿರುವಂತಹ ಅವರ ಕಚೇರಿಯ ಮೇಲೆ ಕೂಡ ಅಷ್ಟೇ ಅಧಿಕಾರಿಗಳು ದಾಳಿ ಮಾಡಿದ್ದು ಒಂದಷ್ಟು ದಾಖಲಾತಿಗಳನ್ನು ಈಗಾಗಲೇ ವಶಕ್ಕೆ ಪಡೆದು ಅವುಗಳನ್ನ ಪರಿಶೀಲನೆ ಮಾಡುವಂತ ಒಂದು ಕೆಲಸವನ್ನು ಕೂಡ ಮಾಡ್ತಿದ್ದಾರೆ. ಬಹುತೇಕ ಇನ್ನು 1-2 ಗಂಟೆಗಳ ಒಳಗಾಗಿ ಈ ಒಂದು ದಾಳಿಯಲ್ಲಿ ಒಂದು ಪಾಂಡುರಂಗ ಗರ್ಗ್ ಅವ್ರ ಮನೆಯಲ್ಲಿ ಏನೆಲ್ಲ ರೀತಿಯಂತ ಒಂದು ದಾಖಲಾತಿಗಳು ಸಿಕ್ಕಿದ್ರು, ಎಷ್ಟು ಚಿನ್ನಾಭರಣ, ಎಷ್ಟು ಬೆಳ್ಳಿ, ಎಷ್ಟು ನಗದು ಸಿಕ್ತು ಅನ್ನೋದ್ರ ಬಗ್ಗೆ ಒಂದು ಕನ್ಫರ್ಮ್ ಆದಂತ ಒಂದು ರಿಪೋರ್ಟ್ ಕೂಡ ಅಷ್ಟೇ ಸಿಗಲಿದೆ. ಹರೀಶ್, ಥ್ಯಾಂಕ್ ಯು ಸೊ ಮಚ್ ಮಂಜು ಈ ಕ್ಷಣದ ಮಾಹಿತಿಗಾಗಿ. ನ್ಯೂಸ್ ಮುಂದುವರಿಸ್ತೀನಿ. ಅದಕ್ಕೂ ಮುಂಚೆ ನಿಮ್ಮೆಲ್ಲರ ಗಮನಕ್ಕೆ ಪ್ರತಿಯೊಬ್ಬ